ಇನ್ನು ಕನ್ನಡದಲ್ಲಿ ಟಾಪ್ ನಟರಾಗಿ ಹಿರಿಯ ನಟರಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತ ಕೂಡ ಹೇಳ್ಬೋದು. ಇಂಥ ದೊಡ್ಡ ಕಲಾವಿದರು ಇದೀಗ ಈ ರೀತಿ ಅಂತ್ಯ ಆಗಿರೋದು ನಿಜಕ್ಕೂ ಕೂಡ ನೋವಿನ ಸುದ್ದಿ. ಮತ್ತು ಸಾಕಷ್ಟು ಹಿರಿಯ ನಟರು ಕೂಡ ಆಗಿದ್ದರು. ಕನ್ನಡದಲ್ಲಿ ಸುಮಾರು 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಗಳಿಕೆಯವರಿಗೆ ಸೇರಿಸಿದೆ. ವಿಷ್ಣುವರ್ಧನ್ ಅವರು ನೀವು ಸೂರ್ಯವಂಶದಲ್ಲಿ ಇವರನ್ನು ನೋಡಿರ್ತೀರ. ಅವರು ಅಲ್ಲಿ ಇಂಜೆಕ್ಷನ್ ಕೊಡುವಂಥ ಪಾತ್ರದಲ್ಲಿ ಅವರು ಮಾಡಿರ್ತಾರೆ ಡಾಕ್ಟರ್ ಆಗಿ. ಅವರು ಬೇರೆ ಯಾರೂ ಅಲ್ಲ, ವಿಜಯ್ ಸಾರ್ಥಿ ಅವರು. ಸೂರ್ಯವಂಶ ಸಿನಿಮಾದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಇಂಜೆಕ್ಷನ್ ಕೊಡುವಂಥ ಪಾತ್ರವನ್ನು ಮಾಡಿರ್ತಾರೆ ವಿಜಯ್ ಸಾರ್ಥಿ ಅವರು. ನೋಡಿ ಕೂಡ ತುಂಬಾ ಅದ್ಭುತವಾದಂಥ ಕಾಮಿಡಿಯನ್ ಕೂಡ ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದಂಥ ಕಾಮಿಡಿಯನ್ ಇದೀಗ ವಿಧಿವಶರಾಗಿರುವಂಥದ್ದು ನಿಜಕ್ಕೂ ಕೂಡ ಭಾಳ ನೋವಿನ ಸುದ್ದಿ ಅಂತ ಹೇಳ್ಬೋದು. ಕನ್ನಡದ ಹಿರಿಯ ಕೊಂಡಿ ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಶಂಕರ್ ನಾಗ್, ಅನಂತ್ ನಾಗ್, ಅಂಬರೀಷ್ ಅಂತ ಮೇರು ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆಯವರಿಗೆ ಸೇರ್ತದೆ. ಇಂಥ ವಿಜಯ ಸಾರ್ಥಿ ಅವರು ನಾಗರಾವು, ಸಂಯುಕ್ತ, ಮೃತ್ಯುಂಜಯ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು, ಪಾಪಿಗಳ ಲೋಕದಲ್ಲೆಲ್ಲ ಮಾಡಿದರು. ಸದ್ಯ 85 ವರ್ಷ ವಯಸ್ಸಾಗಿತ್ತು. ವಯಸ್ಸಾದ ಕಾಯಿಲೆ ಮತ್ತು ಹೃದಯಘಾತದಿಂದ ಇಂದು ಮುಂಜಾನೆ 2:30 ಸುಮಾರಿನಲ್ಲೇ ವಿಜಯ್ ಸಾರ್ಥಿ ಅವರು ಕೊನೆ